ಎಷ್ಟು ಮಸ್ತ್ ಅದ ನನಗೆ ಸ್ಯಾರಿ ಚಿಕ್ಕ ಅಜ್ಜಿಗೆ ಸೂಪರ್. ಹಾಂ, ಸೊ ಇದು ನಮ್ಮ ಅಜ್ಜಿನ ಸಲಕಂತ ಉಂಟು ಡಾಕ್ಟ್ರ್ ಹೇಳ ಅಲ್ಲಿಕ್ಕಿತ್ತು ಸಕಸ್ತೀನಿ ಒಂದು ವಾರ ತನಕ ಬಾಯಿನೇ ಮುಚ್ಚಿರ್ತು ಅಂತ ಹೇಳತ್ತಾರ ನಮ್ಮ ಮಮ್ಮಿ. ಸೊ ಗೈಸ್ ಪಾನಿಪುರಿ ತಿಲ್ಲ ಬಂದಿ ನೋಡ್ರಿ, ಭಾಳ ದಿನ ಆಯ್ತು ಪಾನಿಪುರಿ ತಿಲ್ಲಾರ್ದು. ಈಗ ಹೆಂಗೆ ಹೊಚ್ಕೊಂಡು ಕೇಸಿ ಮಕ್ಕೊಂಡು ನೋಡ್ರಿ ಪೂರ್ತಿ ಮನಿ ರೂಮ್ ಫುಲ್ ಕತ್ತಲ್ ಮಾಡಿಟ್ಟ. ಓ ಮೈ ಗಾಡ್. ಕೋಲ್ಡ್ ಮತ್ತು ಹಾಟ್ ಥಿಂಗ್ಸ್ ಪ್ರಿಫರ್ ಮಾಡ್ತೀನಿ ಜಾಸ್ತಿ, ಐಸ್ ಕ್ರೀಮ್ಸ್, ಜ್ಯೂಸ್. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ದೀರಿ? ನಾ ಭೀ ಮಸ್ತ್ ಆರಾಮಾಗಿದ್ದೀನಿ ನೋಡ್ರಿ. ಸೊ ಆ್ಯಕ್ಚುಲಿ ಹೊರಗೆ ಹೊಂಟಿದ್ದೆ ಇಲ್ಲಿಗೆ ಅಂತಂದ್ರೆ ಶಾಬಾದಿಗೆ ಹೊಂಟಿದ್ದೆ. ಒಂದು ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗ್ಯದ. ಸೊ ಅದಕ್ಕಂತ ಅಲ್ಲೇ ನಮ್ಮ ಊರಿಗೆ ಶಾಬಾದಿಗೆ ಹೊಂಟೀನಿ. ಆ್ಯಕ್ಚುಲಿ ಇಲ್ಲಿ ಕಲಬುರ್ಗಿದಾಗ ಹೋಗ್ಬೇಕಂತಂದ್ರೆ ನಂಗೆ ಅಷ್ಟು ಆ್ಯಕ್ಚುಲಿ ಐಡಿಯಾ ಇಲ್ಲ ಯಾವ್ದು ಡೆಂಟಲ್ ಕ್ಲಿನಿಕ್ ಯಾವ್ದು ಚಲೋ ಇರ್ತದೆ ಯಾವುದಿಲ್ಲ ಅಂತ. ಸೊ ಅದಕ್ಕೆ ಅನ್ಕೇಸಿಂದ ಶಾಬಾದ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ. ಆ್ಯಕ್ಚುಲಿ 1 ವೀಕ್ಲಿಂದ ಐತ್ರಿ, ಭಾಳ ಅಂದ್ರೆ ಭಾಳ ತ್ರಾಸ ಆಗ್ಲತ್ತದು. ಅದಕ್ಕೆ ಅನ್ಕೇಸಿಂದ ಹೋದಂಗೆ ಅದ. ಡೋಂಟ್ ನೋ ಲೈಕ್ ಏನಾಗ್ತದ ಏನಿಲ್ಲ ಅಂತ. ಎಸ್ ಬನ್ರಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದು ನೋಡ್ತೀವಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಆ್ಯಂಡ್ ಇವತ್ತು ಸಂಡೇ, ಹ್ಯಾಪಿ ಸಂಡೇ. ಸೊ ನಾಳೆಗೆ ಮಂಡೇ ಆ್ಯಸ್ ಯೂಶುವಲ್ ಸ್ಕೂಲ್ ಸ್ಟಾರ್ಟ್. ಸೊ ನೋಡಿರಿ ನಿನ್ನೆ ಹೋಗ್ಬೇಕಂತ ಅಂದ್ಕೊಂಡೆ ಸ್ಯಾಟರ್ಡೇ, ಬಟ್ ಅದು ಆ್ಯಕ್ಚುಲಿ ಇಲ್ಲಿ ಶಾಬಾದಾಗ ನಮ್ಮೂರಾಗ ಸ್ಯಾಟರ್ಡೇ ಎಲ್ಲ ಕ್ಲೋಸ್ ಇರ್ತದೆ. ಸೊ ಸಂಡೇ ಇರ್ತದಲ್ಲ, ಸೊ ಅದಕ್ಕಂತ ಇವತ್ತು ಓಪನ್ ಇರ್ತದಂತ, 3 ತನಕ ಓಪನ್ ಇರ್ತದೆ. ಸೊ ಅದಕ್ಕಂತ ಹೊಂಟೀನಿ ನಾ. ಬನ್ರಿ ಅಲ್ಲಿ ಹೋಗಿದ್ಮೇಲೆ ಆನ್ ದ ವೇ ಲೈಕ್ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಬಸ್ ಸ್ಟ್ಯಾಂಡಿಗೆ ಹೊಂಟೀನಿ ನೋಡ್ರಿ, ಆಟೋದಾಗಿದ್ದೀವಿ ನಾವು. ಮೀನ್ಸ್ ಸಂಕಟ ಹೊಂಟೀನಿ. ಹಾಯ್ ಮೇಡಮ್. ನಮ್ಮ ಮಮ್ಮಿ ಅವ್ರು ಊರಿಗೆ ಹೊಂಟಾರ ನೋಡ್ರಿ ಇವತ್ತು. ನಾವು ಊರಿಗೆ ಹೊಂಟಿನ್ರಿ ಅಂತ ಅವ್ರ ಮನೆಗೆ. ಅವ್ರ ತವ್ರ ಮನೆಗೆ ಅಲ್ಲಿಗೆ. ಕಲಬುರಗಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ ನೋಡ್ರಿ. ಇದೊಂದು ಹೊಸವೇ ದಾರಿ ಮಾಡ್ಯಾರ ನೋಡ್ರಿ ಈಗ. ಇದು ಶಾಂತನಗರ್ ಬಂಕೂರ್ ಅದ ನೋಡ್ರಿ. ನಾವು ಸಣ್ಣವರಿದ್ದಾಗ ಫಸ್ಟ್ ಇಲ್ಲಿ ಇದ್ದಿದ್ದೆವು. ನಾವು ಸ್ಕೂಲಿಗೆ ಹೊಟ್ಟೇವೆ ಸಣ್ಣವರಿದ್ದಾಗ. ಇವಾಗ ಇಲ್ಲಿ ನೆಕ್ಸ್ಟ್ ನಮ್ಮ ಸ್ಕೂಲ್ ಬರ್ತದೆ ನೋಡ್ರಿ ಈಗ. ಸೊ ಆ್ಯಕ್ಚುಲಿ ಸ್ಲೋ ಮೋದಾಗ ಮಾಡೀನಿ ನಾನು ನಮ್ಮ ಸ್ಕೂಲ್ ಫುಲ್ ಕ್ಲಿಯರಾಗಿ ಕಾಣಬೇಕಂತ. ಸೊ ಇಲ್ಲಿ ಆ್ಯಕ್ಚುಲಿ ಒಂದು ಶಾರ್ಟ್ ವೇ ಅದ ರೀ ನಮ್ಮ ಕಾಲ್ನಿದಾಗ ಹೋಗಬೇಕಂತ. ಈಗೆಲ್ಲ ನೋಡ್ರಿ ಇಷ್ಟೆಲ್ಲ ಮೇನ್ ಕಾಡ್ ಆದಂಗೆ ಆಗ್ಯದ. ಮೊದಲು 7-8 ವರ್ಷ ಹಿಂದೆ ಎಷ್ಟು ಮಸ್ತ್ ಇತ್ತು. ಈಗ ಇದು ಛೋಟಾ ಗೇಟ್ ಅಂತ ಕೇಸಿಂದ ಹೇಳ್ತಿದ್ವಿ ನಾವು. ಇಲ್ಲಿಂದ ಹೋಗ್ತಿದ್ದೆವು. ಎಲ್ಲ ಫುಲ್ ಚೇಂಜ್ ಆಗ್ಯದ ನೋಡ್ರಿ ಎಲ್ಲ ಪೂರ್ತಿಗ. ಗಿಡಗಳೆಲ್ಲ ನೋಡ್ರಿ ಎಷ್ಟು ದೊಡ್ಡಾಗ್ಯಾವ. ಏನು ಭೀ ಕಾಲ್ನಿನೇ ಕಾಣಲಾಗ್ಯದ. ಇಲ್ಲಾಂದ್ರೆ ಇಲ್ಲಿ ರೋಡಿಗೆ ನಿಂತರ ಕಾಲ್ನಿ ಯಾವ ಲೆವೆಲಿಗೆ ಕಾಣ್ತಿತ್ತು ಏನಂತೀರಿ. ಸೊ ಈಗ 8 ವರ್ಷ ಆಯ್ತಲ್ಲ ಈ ಕಂಪ್ನಿ ಕ್ಲೋಸ್ ಆಗ್ಯದ. ಸೊ ಕ್ಲೋಸ್ ಆಗ್ಯದಂತೆ ನಾವು ಈ ಕಡೆ ಬಂದೀವಿ. ಇವಾಗ ನಮ್ಮ ಸ್ಕೂಲ್ ಬರ್ತದ. ಇದು ಆ್ಯಕ್ಚುಲಿ ಈ ಕಡೆಲ್ಲ ಎಂಟ್ರೆನ್ಸ್. ಇದು ಇಲ್ಲಿ ಏನಂತಂದ್ರೆ ಇದು ಸಿಸ್ಟರ್ಸ್, ಈ ಕಾನ್ವೆಂಟ್ದೇ ಸಿಸ್ಟರ್ ಅಂತ ಇರ್ತಾರಲ್ಲ, ಇದು ಅವ್ರ ಮನೆ ನೋಡ್ರಿ. ಆ್ಯಕ್ಚುಲಿ ಅವ್ರು ಇರ್ತಾರೆ. ಅದ್ರ ಅಪೋಸಿಟ್ಟೇ ಸ್ಕೂಲ್ ಅದ ನಮ್ದು. ಸೊ ಭಾಳ ಅಂದ್ರೆ ಭಾಳ ದೊಡ್ಡ ಸ್ಕೂಲ್ ಅದ. ಇಲ್ಲಿ ನೋಡ್ರಿ ಈಗ ಗ್ರೌಂಡ್ ಅದ ನೋಡ್ರಿ, ಎಷ್ಟು ಚಲೋ ಕಾಣತ್ತದ. ಸೊ ಸ್ಕೂಲ್ ನೋಡಿದಾಗ ನನಗರೆ ಅದು ಮೆಮೊರೀಸ್ ಎಲ್ಲ ವಾಪಸ್ ಬರ್ತಾವೆ ನೋಡ್ರಿ. ಅವಾಗಿನ ಸ್ಕೂಲ್ ಡೇಸ್ ಅದು ಬೇರೆಯೇ ಇತ್ತು. ಆ್ಯಕ್ಚುಲಿ ನಂದು ಕಾನ್ವೆಂಟ್ ಸ್ಕೂಲ್ ಅದ. ಸೊ ಇಲ್ಲೆಲ್ಲ ಗಿಡಗಳೆಲ್ಲ ಇವೆಲ್ಲ ಏನೇನು ಇದ್ದಿದ್ದಿಲ್ಲ ನೋಡ್ರಿ. ಇದು ಈ ಥರ ಹಿಂಗೆಲ್ಲ ಕವರ್ ಮಾಡ್ಯಾರ, ಶೆಡ್ ಮಾಡ್ಯಾರ ಈಗ. ಸೊ ನೋಡ್ರಿ ಇದೆಲ್ಲ ಏನಿದ್ದಿದ್ದಿಲ್ಲ ಮೊದಲು, ಹೀಗಾಗಿ ಇವೆಲ್ಲ ಹಿಂಗೆ. ಈ ಕಡೆ ನರ್ಸರಿ ಇತ್ತು. ಇದು ಏಬೆಲ್ ಗೇಟ್, ಇದು ದೊಡ್ಡ ಗೇಟ್ ಇತ್ತು. ಇದು ನೋಡ್ರಿ ಇದು HMP ಇದು ಅದ, ಇದು ಫ್ಯಾಕ್ಟ್ರಿ ಅದ. ಸೊ ಇದು ಇಲ್ಲಿ ನಮ್ಮ ತಾತ ಸಿಮೆಂಟ್ ಫ್ಯಾಕ್ಟ್ರಿ. ಇದು ಇಲ್ಲಿ ನಮ್ಮ ತಾತ ವರ್ಕ್ ಮಾಡ್ತಿದ್ರಂತ, ಅಂದ್ರೆ ನಮ್ಮ ಮಮ್ಮಿಂದು ಪಪ್ಪ. ಸೊ ನೋಡ್ರಿ ಇದು ಆ್ಯಕ್ಚುಲಿ ಒಂದ್ಸಲ ಬಂದಾಗಿ ಮತ್ತೆ ಚಾಲಾಗಿತ್ತು, ಮತ್ತು ಈಗ ಮತ್ತೆ ಪೂರ್ತಿನೇ ಬಂದಾಗಿದೆ ಈಗ. ಸೊ ಈಗ ಮಾರ್ಕೆಟ್ದ ಎಂಟ್ರಿ ಕೊಟ್ಟೆವು. ಸೊ ಗೈಸ್ ಇವಾಗ ಜಸ್ಟ್ ಬಂದು ರೀಚ್ ಆಗಿ ನೋಡ್ರಿ, ಇನ್ನೂ 1 ಗಂಟೆ ಅಂತ. ಸೊ 1 ಗಂಟೆ ಏನು ಮಾಡೋದು ಗೊತ್ತಾಗಲ್ಲ. ಈಗ ಏನು ಮಾಡೋಣ ಮಮ್ಮಿ? 1 ಗಂಟೆ ಈಗ ತೋರಿಸ್ಕೊಂಡೆ ಹೋಗೋದ್ರಿ. ಅಷ್ಟೊತ್ತನೇ ಎಲ್ಲರೇ ಹೊರಗೆ ಹೋಗಿ. ಸೊ ಗೈಸ್ ಡೈಲಿ ವೇರ್ ಸಲಗ ಸ್ಯಾಂಡಲ್ ಬಿದ್ದಿದ್ದಿಲ್ಲ. ಆ್ಯಕ್ಚುಲಿ ಭಾಳ ದಿನ ಇತ್ತು ತೊಗೊಂಡು. ನನ್ನ ತಂಗಿ ಆರ್ಡ್ರ್ ಮಾಡ್ಯಾಳ, ಆಕಿಗೊಂದು ನನಗೊಂದು ಮೀಶೋದಾಗ. ಬಟ್ ಅಂದ್ರೆ ಭೀ ನೋಡಿದ್ರೆ ಐತೆ ಅಂತ ಹೋಗಿದ್ವಿ, ಏನು ಭೀ ಚಲೋ ಇದ್ದಿದ್ದಿಲ್ಲ. ಮತ್ತು ಆ್ಯಕ್ಚುಲಿ ನಮ್ಮ ಸೈಜ್ ಭೀ ಸಿಕ್ಕಿದ್ದಿಲ್ಲ, ಡೈಲಿ ವೇರಿಗೆ ಅಷ್ಟು ಖಾಸ್ ಬಿದ್ದಿದ್ದಿಲ್ಲ. ಸೊ ನೋಡ್ರಿ ರಿಸಿಪ್ಟ್ ಬರೆದು ಕೊಟ್ಟಾರ. ವೆಯ್ಟ್ ಮಾಡ್ಲತ್ತೀನಿ ಒಳಗೆ ಪೇಷಂಟರ. ಸೊ ಜಸ್ಟ್ ವೇಟಿಂಗ್ ಔಟ್ ಸೈಡ್. ಗೈಸ್ 1 ಗಂಟೆ ಮೇಲೆ ಐತೆ ನೋಡ್ರಿ, ನಮಗೆ ಉಂಟು ನಮ್ಮ ಟರ್ನ್ ಇನ್ನೂ ಬರಲಾಗ್ಯದ. ನನಗೆ ಫುಲ್ ನರ್ವಸ್ ಆಗತ್ತೆ, ಏನು ಮಾಡ್ತಾರ ಏನೆಲ್ಲ ಗೊತ್ತಾಗಲ್ಲ.
ಅಲ್ಲಿ ಬ್ಯಾನಿ ಇಷ್ಟು ದಿನ ಒಂದು ವಾರ ತನಕ ಭಾಳ ಇತ್ತು, ಇವತ್ತರೇ ಫುಲ್ ಕಮ್ಮಿ ಆಗ್ಯದ. ನೋಡ್ಬೇಕೇನಂತ ಡಾಕ್ಟ್ರ್ ಏನಿಲ್ಲ. ನಾವು ಮಮ್ಮಿಯರೇ ಫುಲ್ ಖುಷಿದಾಗಾರ ನೋಡ್ರಿ. ಅಲ್ಲೇ ಕಿತ್ತಿಸ್ತೀನಿ ಅಂದ್ರೆ ಡಾಕ್ಟ್ರಿಗೆ ಹೇಳಿ ಅಲ್ಲೇ ಕಿತ್ತಿಸಕ್ಕೆ ಹಚ್ತೀನಿ. ಒಂದು ವಾರ ತನಕ ಬಾಯಿನೇ ಮುಚ್ಚಿರ್ತು ಅಂತ ಹೇಳತ್ತಾರೆ ನಮ್ಮ ಮಮ್ಮಿ. ಏನಮ್ಮ ಇದು ಹಿಂಗೆ ಮಕ್ಕಳಿಗೆ ಹಿಂಗೆ ಆದ್ರೆ ನೀವು ಖುಷಿ ಆಗ್ತದೇನು? ಇಲ್ಲ ಹಲ್ಲಿಂದ ಅಂತಾಳ್ರಿ ಅಸಂಜರ ಇರ್ತದಲ್ಲ, ಅದಕ್ಕೆ ಕಿತ್ಸೆ ಬಿಡಬೇಕು. ಏನಿಲ್ಲ ಅಂದ್ರೆ ಕಚ್ಬಿಟ್ಟು ಹಾಂ ಸೊ ಇಲ್ಲಿ ಎಕ್ಸ್ರೇ ಮಾಡತ್ತಾರ ನೋಡ್ರಿ. ಆ್ಯಕ್ಚುಲಿ ನಾವು ಮಮ್ಮಿ ಮಾಡತ್ತಿದ್ರು ವಿಡಿಯೋ, ನಾವು ವಾಯ್ಸ್ ಓವರ್ ಕೊಡ್ಲತ್ತೀನಿ ಇವಾಗ ಜಸ್ಟ್. ನಾನು ನೋಡ್ರಿ ಇಷ್ಟು ಪ್ರಾಬ್ಲಮ್ ನನಗರೆ ಫುಲ್ ನರ್ವಸ್ ಆಗಿದ್ದೆ ನೋಡ್ರಿ. ಏನಾಗ್ತದ ಏನಿಲ್ಲ ಏನಂತಾರಂತ. ಟು ಬಿ ಫ್ರ್ಯಾಂಕ್ ಏನು ಭೀ ಆಗಿಲ್ಲ, ನಾರೇ ಭಾಳ ಅಂಜಿದ್ದೆ. ಸೊ ಜಸ್ಟ್ ಏನೋ ಇನ್ಫೆಕ್ಷನ್ ಆಗಿದ್ದದ ಅಷ್ಟೇ. ಮುಂಗ್ಲಿನ ನೋಡ್ರಿ ಎಷ್ಟು ಕ್ಯೂಟ್ ಅದ. ಖರೆ ಹೇಳ್ಬೇಕಂದ್ರೆ ನಾನು ಫಸ್ಟ್ ಟೈಮ್ ಇಷ್ಟು ಸಮೀಪಲಿಂತ ನೋಡತ್ತೀನಿ ನೋಡ್ರಿ. ಅದಕ್ಕೆ ನೋಡ್ರಿ ನಮ್ಮ ಶಾಬಾದ್ ತರಕಾರಿ ಮಾರ್ಕೆಟ್ ಎಷ್ಟು ವರ್ಷದ. ನಮ್ಮ ಇವು ಜವಾರಿ ಇವನ್ ಹೈಬ್ರಿಡ್ ಅವ. ನೋಡ್ರಿ ನಮ್ಮ ಶಾಬಾದ್ ಮಾರ್ಕೆಟ್. ಸೊ ಈ ಕಡೆ ಎಲ್ಲ ನಾನ್ ವೆಜ್ ರೂಟ್ ಇದು. ಸೊ ನಾವು ಇಲ್ಲೇ ತೊಗೋತೀವಿ ನೋಡ್ರಿ ನಾನ್ ವೆಜ್ ಯಾವಾಗ ಭೀ. ಸೊ ಚಲೋ ಇರ್ತದೆ ಇಲ್ಲಿ. ಏನೋ ಮಮ್ಮಿ ಏನೋ ಇವೆ ಮಮ್ಮಿ ಏನೋ ತೊಗೋತಾ ಅಂತ. ನೋಡ್ರಿ ಶಾಬಾದ್ ಬಸ್ ಸ್ಟ್ಯಾಂಡ್ ಎಷ್ಟು ಶಾಂತ ಅದ. ಸೊ ನಮ್ಮ ಕಲ್ಬುರ್ಗಿ ಬಸ್ ನಿಂತದ. ಏನಮ್ಮ ನಿಮ್ಮ ಊರಿನ ಬಸ್ ಇಟ್ಟು ಇದು ಬಸ್ ಸ್ಟ್ಯಾಂಡ್ ಎಷ್ಟು ಶಾಂತ ಶಾಂತ ಅದ. ಅದೇ ಹೇಳ್ತೀನಿ, ಸೀಟ್ ಅದಾನ ಇಲ್ಲ ಬಸ್ದಾಗ. ಆಯ್ತು ನೋಡ್ರಿ, ಮುಗೀತು, ಮನೆಗೆ ಹೊಂಟೀವಿ. ಸೊ ನಮ್ಮಮ್ಮಿ ಇದು ಮಟನ್ ತೊಗೊಂಡ್ರು. ಇಲ್ಲಿ ಇದೇನಂತಾರೆ ಕೊತ್ತಂಬರಿ ಪುದೀನ ಅದ ಇನ್ನ ತೊಗೊಂಬದಿತ್ತು. ನಮ್ಮಪ್ಪ ಇದ್ರಂದ್ರೆ ಮುಗೀತು ನೋಡ್ರಿ. ಇನ್ನು ಭೀ ತೊಗೊಲ್ಲ ಕೊಡಲ್ಲ ಅವರು. ಸೊ ನಡ್ರಿ ಸೀದಾ ಮನೆಗೆ ನಡ್ರಿ ಅಂತ ಕೆಸ ಹೇಳ್ತಾರ. ಹಾಂ ಇಲ್ಲ ಬಿಡು. ಮಳಿ ಹೊಂಟಿತ್ತು ನೋಡ್ರಿ. ಅರ್ಧ ದಾರಿ ಬಿಸಿಲದ, ಅರ್ಧ ದಾರಿ ಮಳಿ ಅದ ನೋಡ್ರಿ. ಅಲ್ಲಿ ಚಿಟಿ ಚಿಟಿ ಮಳಿ ಅದ. ಅದಕ್ಕೆ ಸೊ ಗೈಸ್ ಪಾನಿಪುರಿ ತಿಲ್ಲ ಬಂದೆ ನೋಡ್ರಿ. ಭಾಳ ದಿನ ಆಯ್ತು ಪಾನಿಪುರಿ ತಿಲ್ಲಾರ್ದು. ಆ್ಯಕ್ಚುಲಿ ಸ್ವೀಟ್ ಇಲ್ಲ ಅಂತ ನಂಗೆ ಸ್ವೀಟ್ ಮತ್ತು ಖಟ್ಟ ಮಿಟ್ಟ ಬೇಕು ಅಷ್ಟೇ. ಏನು ಮಮ್ಮಿ ಎಷ್ಟು ದಿನ ಆಯ್ತು ಪಾನಿಪುರಿ ತಿಂದು? ಒಂದು ವರ್ಷ ಆಯಿತು. ಹಾಂ ಅದು ಭೀ ಅದ ಬಿಡು. ಭಾಳ ಗ್ಯಾಪ್ ಆಯಿತು, ನೆನಪಿಲ್ಲ ಮತ್ತು. ಅಂದ್ರೂ ಭೀ ಹೊರಗೆ ಹಿಂಗೆ ತಿನ್ನೋದು ಟೇಸ್ಟ್ ಇದಾಗಲ್ಲ ಮನೆಗೆ. ಸುಗ್ಗಿ ಪಾಪಡಿ ನೋಡ್ರಿ ಚಲೋ. ಸೊ ನಾನು ನನ್ನ ತಂಗಿ ತಿನ್ಲಕ್ಕ ಅಲ್ಲಿ ಅಂಕಲ್ ನಮ್ಮ ಕಾಲನಿ ಹತ್ರ. ಸೊ ಇದ್ರೊಂದು ಪ್ಲೇಟ್ ಫಿಕ್ಸೇ ನೋಡ್ರಿ ಪಾನಿಪುರಿ ತಿಂದ. ನಾಳೆ ಇದೊಂದು ಪ್ಲೇಟ್ ತಿನ್ಬೇಕು. ಇಲ್ಲಿ ನಮ್ಮ ಮಮ್ಮಿ ರೊಟ್ಟಿ ತೊಗೊಳತ್ತ ನೋಡ್ರಿ. ಆ್ಯಕ್ಚುಲಿ ರೊಟ್ಟಿ ಕೇಂದ್ರ ಅದ. ಅವರು ಮನೆಗೆ ಹೋಗಿ ಎಲ್ಲಿ ಬಡಿಲವ ರೊಟ್ಟಿ ಸುಮ್ಮ ತೊಗೊಂಡ್ರೆ ಆಯಿತು ಅಂತ ಕಿಸಿಂದ ತೊಗೊಂಡ್ರ. ಸೊ ಇದು ರೂಟ್ ನೋಡ್ರಿ. ದಿನ ಇಲ್ಲಿಂದ ಸ್ಕೂಲಿಗೆ ಹೋಗೋದು ಬರೋದು ಅದೇ ವೇ ಅದ ಇದು. ಸೊ ಇಲ್ಲಿಂದೇ ಹೋಗ್ತೀವಿ, ಇಲ್ಲಿಂದೇ ಬರ್ತೀವಿ. ತೊಗೊಂಡಮ್ಮ ಬೀಳತಿ ಕೆಳಗಿಳಿ ಬೀಳತಿ ನೋಡು. ಗಾಡ್ ನಮ್ಮ ತಂಗಿ ನೋಡ್ರಿಗ ಕತ್ಲಾಗ ಹೆಂಗೆ ಮಕ್ಕೊಂಡ್ರ ಬೆಡ್ಡೆಲ್ಲ ಪೂರ್ತಿ ಮೆಸ್ ಮಾಡಿ ಈಗ ಹೆಂಗೆ ಹೊಚ್ಕೊಂಡು ಕೆಸಿ ಮಕ್ಕೊಂಡು ನೋಡ್ರಿ. ಪೂರ್ತಿ ಮನಿ ರೂಮ್ ಫುಲ್ ಕತ್ತಲ್ ಮಾಡಿಟ್ಟ. ಓ ಮೈ ಗಾಡ್, ಏನು ಬ್ರೋ ಇದು? ಈಕಿ ಹಿಂಗೆ ಇಷ್ಟ ನೋಡ್ರಿ. ಯಾರು ಭೀ ಇರಬಾರ್ದು ಈಕಿಗೆ. ಹಿಂಗೆ ಹೊಚ್ಕೊಂಡು ಕೆಸಿ ಸುಮ್ಮ ಮಕ್ಕೊಂಡು ಬಿಡ್ತಾವೆ. ಪೂರ್ತಿ ರೂಮ್ ಎಲ್ಲ ಕತ್ತಲ್ ಮಾಡ್ಕೊಂಡು. ಕವರ್ ನೋಡೋದಕ್ಕೆ ಹಿಂಗೆ ಕವರ್ ಹಿಡಿದು ನೋಡ್ರಿ ನನ್ನ ಕೈ. ಏನು ಮಮ್ಮಿ ಏನು ತೊಗೊಂಡಿದ್ದಿ? ಸಾರಿ ಪೈ ಅದೆರಡು ಸೀರೆ ತಂದಿಲ್ಲ ಅಲ್ಲಿ ತೋರಿಲಿ ವಿಡಿಯೋ. ಅವು ಎರಡು ಲಂಗ ಅಲ್ಲಿ ಹೋಗಡೆ ಬಂದ
ಆ ಬೆಡ್ ಮೇಲೆ ಒಂದು ಕವರ್ ತಂದ್ಕೊಂಡು ರೆಡ್ ಜ್ಯೂಸ್ ಮಸ್ತ್ ಮಸ್ತ್ ಇರ್ತದೆ. ಫುಲ್ ಫ್ರೂಟ್ಸ್ ಎಲ್ಲ ಇರ್ತದೆ, ಸಜ್ಜ ಸೀಡ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಸೊ ಫ್ರೂಟ್ಸ್ ಮತ್ತೆಲ್ಲ ಬಾದಾಮ್ ಇದು ಹಾಲು ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತದೆ ಇದು ನೋಡ್ರಿ. ಹಾಂ ಅದೇ ಇಲ್ಲ ಮುಡ್ಕೊಲಿಲ್ಲ ಇವು ಕೂಡ್ಬೇಳೆ ತೊಗೊಂಡು. ಸೊ ಇದೊಂದು ತೊಗೊಂಡು ನೋಡ್ರಿ ಅಲ್ಲಿ ಚಲೋ ಅನ್ನಿಸ್ತು. ಮತ್ತು ಇದು ನಮ್ಮಮ್ಮಿ ಯಾವಾಗ ಭೀ ಫಿಕ್ಸ್ ತೊಗೋತಾರೆ 2 ಪೈಸೆ 2 ಪ್ಯಾಕೆಟ್. ಇಲ್ಲಿ ಇವು ಎಲ್ಲ ಹಿಂಗೆ ತೊಗೊಂಡಾರ ಇಲ್ಲಿ. ಮತ್ತು ಸಾರಿ ಇದೊಂದು ಸಾರಿ ತೊಗೊಂಡಾರ. ಸೊ ಹೋದಾಗೊಮ್ಮ ಅವ್ರು ಫಿಕ್ಸ್ ಇರ್ತಾವೆ ನೋಡ್ರಿ ಮಾರ್ಕೆಟ್ ಅದು ಹೋದ್ರೆ ಅಂತಂದ್ರೆ ಸಾರಿ. ಇದು ಮಸ್ತ್ ಅದಲ್ಲ, ಇದು ಚಲೋ ಅದ ನೋಡ್ರಿ ಸಾರಿ. ಕಾಟನ್ ನೋಡ್ಬಿಟ್ಟ ಇವೆಲ್ಲ ಬಿಟ್ಟ ಇವು ಯಾರು ಸಲ ಗೊತ್ತೇನು? ನಿಮ್ಮ ದೊಡ್ಡಮ್ಮನ ಸಲ ಬಿಟ್ಟ 2 ಲಂಗ. ನಮ್ಮ ಮಕ್ಕಳು ಸಲಕ್ಕೆ ತೊಗೊಂಡ್ರಿ 2 ಲಂಗ. ಇವು ಓದಿನ ನಂತರ ನಾವು ಏನಾರ ತರ್ತೀನಿ ರೀ ಆಕಿ ಲಂಗಾರ ಅಲ್ಲಿ ಸೀರೆ ಅಲ್ಲಿ ಅಲ್ಲಿ ಇಷ್ಟ ಅದು ಅಂದ್ರೆ ಆಕಿ ನಮ್ಮ ಮಕ್ಕಳ ಸಲಕ್ಕೇನ್ರಿ 2 ತೊಗೊಂಡ್ಬಿಡ್ತೀನಿ ರೀ ಆಕಿಗೆ. ಹೋಗ್ಲೂರಿ ಹೀಗೆ ಅಲ್ರಿ ಹೋಗ್ಲು ಆಕಿನ ನಮ್ಮ ಮಮ್ಮಿ ಯಾವಾಗ ಭೀ ತರ್ತಾರೆ ನೋಡ್ರಿ. ಅದು ಇದ್ದವ್ರು ಎಂತ ತೊಗೊಳತ್ತೀರ ಅಂದ್ರೆ ನಮ್ಮ ದೊಡ್ಡ ಮನ್ಸಲಕ್ಕೆ ಸೀರೆನೇ ಅಲ್ಲಿ ಏನೇ ಅಲ್ಲಿ ಆಕೆ ನಮ್ಮ ಅಕ್ಕವ್ರಿಗೆ ಏನಂತಾರೆ ಇಷ್ಟ ಆಗಲ್ರಿ. ಅದಕ್ಕೆ ಏನು ಮಾಡ್ತಾರೆ ನೀ ಚಂದ ತೊಗೊಂಬರ್ತಿದ್ದೆ ಹಂಗೆ ಚಂದ ತೊಗೊಂಬರ್ತಂತಲ್ರಿ. ಅದಕ್ಕೆ ನಾ ಏನು ಮಾಡ್ತೀನಿ ರೀ, ನಾ ಏನಾರ ತೊಗೊಳಕತ್ತೀನಿ ಅಂತಂದ್ರೆ ಏನು ಮಾಡ್ತೀನಿ ರೀ ಇಂಥವೆಲ್ಲ ತೊಗೊತೀನಿ. ಓದೋರೇನು ಹೋಗಿದೆಯಲ್ಲ ಬಿಟ್ಟ ಅವು ಒಂದು ಸೀರೆ ತೊಗೊಂಡಿನಿ ರೀ. ಈಗ ಮತ್ತೇನೇ 2 ಲಂಗ ತೊಗೊಂಡ್ಬಿಟ್ಟೆ ಅವ್ರ ಸಲ. ಸೊ ಇಲ್ಲೊಂದು ಸೀರೆ ಅದ ನೋಡ್ರಿ. ವಾವ್ ಇದೆಷ್ಟು ಮಸ್ತ್ ಅದ ನನಗೆ ಸ್ಯಾರಿ. ಚಿಕ್ಕ ಅಜ್ಜಿಗೆ ಸೂಪರ್. ಹಾಂ ಸೊ ಇದು ನಮ್ಮ ಅಜ್ಜಿನ ಸಲಕ್ಕೆ ಅಂತ ಉಂಟು ಸೀರೆ. ರೆಡ್ ಬಾರ್ಡ್ರ್ ಅದ, ಕ್ರೀಮ್ ಕಲರ್ ಅದ. ಸೊ ನಮ್ಮ ಅಜ್ಜಿಗೆ ಚಲೋ ಕಾಣುತ್ತೆ ಸೀರೆ. ನೆಕ್ಸ್ಟ್ ಜೋಡಿಲೇನು ಇದು ಗ್ರೀನ್. ಅಜ್ಜಿನ ಬಲ ಅದ ಅಂತ. ಇದು ಮರೂನ್ ಬಾರ್ಡ್ರ್ ಅದ. ಚಲೋ ಎರಡು ಅಜ್ಜಿ ಡೈಲಿ ವೇರ್ ಚಿಕ್ಕ. ಸೊ ನಮ್ಮ ಅಜ್ಜಿ ಸಲಕ್ಕೆ ಡೈಲಿ ವೇರ್ ಸಲಕ್ಕೆ ಅಂತ ನೋಡ್ರಿ 2 ಸಾರಿ. ಗೈಸ್ ಹೋಗಿ ಬಂದೆ ನೋಡ್ರಿ. ಒಂದು ಸ್ವಲ್ಪ ಲೇಟೇ ಆಯಿತು. ಲೇಟ್ ಅಂದ್ರೆ ಅಷ್ಟು ಭೀ ಏನು ಲೇಟ್ ಆಗಿಲ್ಲ. ಆ್ಯಕ್ಚುಲಿ ನಾವು ಮಮ್ಮಿನ ಸಾಮಾನು ಅದು ಇದು ತೊಗೊಂಬರಿದ್ದೀರಂತ. ಬಟ್ ನಮ್ಮ ಪಪ್ಪ ಆಯ್ತು ಹೇಳ್ಕೊಂಡು ಬಂದ್ರೆ ಹಂಗೆ ನಡ್ರಿ ಹೋಗಮ್ಮಂತ. ಸೊ ಏನಿಲ್ಲ, ಅದು ಒಂದು ಸ್ವಲ್ಪ ಹಲ್ಲ ಏನಾಗ್ಯದ ಇನ್ಫೆಕ್ಷನ್ ಆಗ್ಯದ ನೋಡ್ರಿ. ಎಸ್ಪೆಷಲಿ ಜಾಸ್ತಿ ಏನಂತಾರೆ ಕೋಲ್ಡ್ ಮತ್ತು ಹಾಟ್ ಥಿಂಗ್ಸ್ ಪ್ರಿಫರ್ ಮಾಡ್ತೀನಿ ನಾ ಜಾಸ್ತಿ. ಐಸ್ ಕ್ರೀಮ್ಸ್, ಜ್ಯೂಸ್, ಹಾಗೆ ಚಾ ಬಿ ಅದು ಇನ್ನೂ ಕಮ್ಮಿ ಭೀ ಆಗಿರಲ್ಲ. ಹಾಗೆ ಸುಡ ಕುಡಿತಾ ಇರ್ತೀನಿ. ಏನು ಮಾಡಿ ಚಾದ ನಮ್ಮ ಉತ್ತರ ಕರ್ನಾಟಕ ಬಂದಿದೆ, ಅದೊಂದು ಹುಚ್ಚು ಬೇರೆಯೇ. ಅದ್ರಾಗ ಅದು ಚಾ ಏನು ಗರಮ್ ಇದ್ದರೆ ಲೈಕ್ ಒಂದು ಸ್ವಲ್ಪ ಟೇಸ್ಟ್ ಅಲ್ಲ ಕುಡಿಲಕ್ಕ. ಫಸ್ಟ್ ಆಫ್ ಆಲ್ ಮೇನ್ ಚಹಾ ಬಿಡ್ಬೇಕು ನೋಡ್ರಿ. ಅದೇ ಪ್ರಾಬ್ಲಮ್ ನಡೆದ ನನಗೆ. ಅದಕ್ಕಂತ ಮೊದಲು ಕುಡಿತಿದ್ದಿಲ್ಲ ನಾ ಚಹಾ. ಈಗ ಒಂದು ಸಮೀಪ 2 ವರ್ಷ ಆಯ್ತು ನೋಡ್ರಿ ಹೆಚ್ಚಿಗಾಗಿದೆ. ಅದಕ್ಕಂತಂದ್ರೆ ನನ್ನ ತಂಗಿ ಮಾಡ್ತಾಳೆ, ಆಕಿ ಚಹಾ ಒಂದು ಸ್ವಲ್ಪ ಚಲೋ ಮಾಡ್ತಾಳೆ. ಅದ್ರಕ್ಕ ಅವೆಲ್ಲಾಕಿ ಬರೀ ಹಾಲ್ದಾಗೆ. ಸೊ ಅದು ಅಡಿಕ್ಷನ್ ಆಗ್ಯದ ನನಗೆ. ಇಲ್ಲಾಂದ್ರೆ ಚಾನ ಯೂಶ್ವಲಿ ಖರೆ ಹೇಳ್ಬೇಕಂತಂದ್ರೆ ನಾ ಕುಡಿತಿದ್ದಿಲ್ಲ. ಸೊ ಈಗ ಅದು ಚಹಾ ಕುಡ್ದಿಲ್ಲ ಅಂತಂದ್ರೆ ಹಿಂಗೆ ಸಮಾಧಾನ ಇರಲ್ಲ, ಲೈಕ್ ಹಂಗಾಗ್ಯದ. ಸೊ ಅದ್ರ ಸಲಕ್ಕೆ ಇನ್ಫೆಕ್ಷನ್ ಆಗ್ಯದ ಅಂತ ಅಂದವರು. ಸೊ ಏನು ಲೈಕ್ ವರಿ ಮಾಡ್ಕೊಂಬದಿಲ್ಲ. ಟ್ಯಾಬ್ಲೆಟ್ಸ್ ಕೊಟ್ಟಾರ, ಒಂದು ಸ್ವಲ್ಪ ಅದೇ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕಮ್ಮಿ ಆಗ್ತದೆ ಅಂತಂದಾರೆ. ಸೊ ನೋಡಬೇಕು ಏನಾಗ್ತದೆ ಏನಿಲ್ಲ. ಬಟ್ 1 ವಾರ ತನಕ ನನಗೆ ಸಾಕಂದ್ರೆ ಸಾಕಾಗಿತ್ತು ನೋಡಿರಿ. ಅದೇ ಪೇನ್ ಕಿಲ್ಲರ್ ತೊಗೊಂಡು ಕಮ್ಮಿ ಮಾಡ್ಕೊತಿದ್ದೆ. ಬಟ್ ಇಲ್ಲಿ ಚಿನ್ನ ಹತ್ರ ಇಲ್ಲಿ ಏನದಲ್ಲ ಇದ್ರ ಹತ್ರ ಬ್ಯಾನಿ ಆಗ್ತಿತ್ತು. ಸೊ ಇವತ್ತು ಯಾವಾಗ ಹಾಸ್ಪಿಟಲ್ಗೆ ಹೊಂಟಿನಲ್ಲ, ಇವತ್ತು ಒಟ್ಟ ತ್ರಾಸೇ ಇಲ್ಲ ನೋಡ್ರಿ. ಪೂರ್ತಿ ಒಂದು 5 ದಿನ ತನಕ ನನಗೆ ಭಾಳ ಸಟ್ಟ ಹೊಡೆದು. ಇವನ್ ನನಗೆ ಕ್ಲಾಸ್ ತೊಗೊಳಕ್ಕೆ ಭೀ ಆಗ್ತಿದ್ದಿಲ್ಲ. ಅಷ್ಟು ಪ್ರಾಬ್ಲಮ್ ಆಗ್ತಿತ್ತು. ಕ್ಲಾಸ್ ತೊಗೋ ಟೈಮಿಗೆ ಭೀ ಸಮಾಧಾನ ಇರ್ತದಿಲ್ಲ. ಅದ್ರೊಳಗೆ ಹಿಂಗೆ ಮಾತಾಡ್ತಾ ಇರ್ತೀವಲ್ಲ, ಇನ್ನಷ್ಟು ನನಗದು ಹಿಂಗೆ ಜಂಜನ್ ಅಂತಿಂತು. ಲೈಕ್ ಹೆಂಗೆ ಸೆನ್ಸೊಡೈನ್ ಅಂತ ಅದು ಆ ಥರ ಹಂಗೆ ಇದು ಆಗ್ತಿತ್ತು ನನಗೆ. ಸೊ ಈಗೇನಿಲ್ಲ, ಒಂದು ಸ್ವಲ್ಪ ಕಮ್ಮಿ ಆಗ್ಯದ. ಸೊ ನೋಡಮ್ಮ ಏನಾಗ್ತದೆ ಏನಿಲ್ಲ. ಇವತ್ತು ಒಟ್ಟು ಏನು ಭೀ ತ್ರಾಸೇ ಇಲ್ಲ. ಸೊ ಅದೊಂದು ಎಕ್ಸ್ರೇ ತೆಗ್ದವ್ರು ಆ್ಯಕ್ಚುಲಿ ಹೇಳ್ಯಾರ ಏನು ಪ್ರಾಬ್ಲಮ್ ಇಲ್ಲ, ಒಂದು ಸ್ವಲ್ಪ ಇನ್ಫೆಕ್ಷನ್ ಆಗ್ಯದ. ಸೊ ಟ್ಯಾಬ್ಲೆಟ್ಸ್ ತೊಗೋರಿ ಎಲ್ಲ ಕರೆಕ್ಟ್ ಆಗ್ತದೆ ಅಂತ ಹೇಳ್ಯಾರ. ಸೊ ನಾವು ಐ ಆಮ್ ಫೈನ್. ಲೈಕ್ ನನಗೆ ಈಗ ರಿಲ್ಯಾಕ್ಸ್ಡ್ ಫೀಲ್ ಆಗ್ಲತ್ತದ. ಇಲ್ಲಾಂದ್ರೆ ಅದು ಭಾಳ ಅಂದ್ರೆ ಭಾಳ ಅಂಜಿಕೆನೇ ಕುಂತಿತ್ತು ನನಗೆ, ಏನಂತ ಏನಾಗ್ತದೆ ಏನಿಲ್ಲ. ಸೊ ಅದ್ರೊಳಗೆ ಎದ್ರಿನ ಹಲ್ಲೆಲ್ಲ ಯಾರಿಗೆಲ್ಲ ಅಂಜಿಕೆ ಬರ್ತದೆ. ಅದ್ರೊಳಗೆ ನಮ್ಮ ಮನೆಗೆ ನನಗೆ ಇಷ್ಟು ಮಜಾಕ್ ಓಡಾಡ್ಸತ್ತಾರ. ನಮ್ಮ ಮಮ್ಮಿಯರು ನನಗೆ ಪೂರ್ತಿ ಅಂಜಿಸಿರು. ಅದ್ರೊಳಗೆ ಅಲ್ಲಿನ ಮಂದಿಗೆ ನೋಡಿ ನನಗೆ ಇನ್ನಷ್ಟು ಅಂಜಿಕೆ ಹಿಡ್ದದ. ಹಲ್ಲೆಲ್ಲ ತೆಗೆದಪ್ಪ ನನಗರೆ ಅರ್ಧ ಅವ್ರು ನನಗೆ ಏನಾಗಿತ್ತು ಇಲ್ಲೋ ಅರ್ಧ ಅವರು ನೋಡ್ಕಿಸಿಂದ ನನಗೆ ಎದೆ ಹೊಡಿಲತ್ತಿತ್ತು. ಅಂತದ್ರಾಗ ನಮ್ಮ ಮಮ್ಮಿ ಭೀ ನನಗೆ ಇನ್ನಷ್ಟು ಅಂಜಿಸ್ಲತ್ತಾರ. ಅಲ್ಲೇ ಕಿತ್ತಿಸ್ತೀನಿ ನಿಂದಂತೂ. ಬಟ್ ನನಗೆ ಇಷ್ಟು ಅಂಜಿಕೆ ಹೊಂಟಿತ್ತು. ಸೊ ಏನಿಲ್ಲ, ಇವಾಗ ಒಂದು ಸ್ವಲ್ಪ ಫೈನ್. ನಾವು ಐ ಆಮ್ ರಿಲ್ಯಾಕ್ಸ್ಡ್. ಸೊ ಎಸ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಬಂದು ಹೇಳಿದ್ರುಪ್ಲೇ ನಾವು ಮಮ್ಮಿಗೆ ಆ್ಯಕ್ಚುಲಿ ಏನೋ ಕುಕ್ಕರ್ ತೊಗೊಂಬದಿತ್ತಂತ. ಸೊ ಹಾಗೆ ನಡಿ ಕಲ್ಬುರ್ಗಿ ಮಾರ್ಕೆಟ್ ಹಂಗೆ ಲೈಕ್ ಮಾರ್ಕೆಟಿಗೆ ಹೋದ್ರೆ ಐತೆ ಅಂದ್ಕೊಂಡ್ರು. ಮತ್ತು ನಾಳೆಗೆ ಹೋದ್ರೆ ಐತೆ ಬಾವ ಅಂತ ನಾ ಕರ್ಕೊಂಡು ಬಂದೆ ಸೀದಾ ಮನೆಗೆ. ಸೊ
ಸೊ ಎಸ್ ಬ್ಲಾಗ್ ಇದು ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ. ನಿಮಗೆ ಬ್ಲಾಗ್ ಇಷ್ಟ ಆಗಿತ್ತು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಯಾರೆಲ್ಲ ಹೊಸಬ್ರು ನೋಡ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ಭಾಳ ಮಂದಿ ನೋಡ್ಲತ್ತೀರಿ. ಸೊ ಒಬ್ಬರೊಬ್ಬರು ಇವಾಗ ನಂದು ಯೂಟ್ಯೂಬ್ ಲೈಕ್ ಫ್ಯಾಮಿಲಿ ಇನ್ಕ್ರೀಸ್ ಆಗ್ಲತ್ತದ, ನಂಗೆ ಸಪೋರ್ಟ್ ಮಾಡತ್ತೀರಿ. ನನಗೆ ಅದೇ ಭಾಳ ಅಂದ್ರೆ ಭಾಳ ಇಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ ಹಿಂಗೆ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿರಿ. ಲೈಕ್ ನಾ ಭೀ ಇನ್ನೂ ಕಲಿಲತ್ತೀನಿ. ಲೈಕ್ ಸೊ ಸ್ಟಾರ್ಟಿಂಗ್ಲಿಂತ ಫುಲ್ ಸ್ಟಾರ್ಟಿಂಗಿಂದ ಈ ತನಕ ನನ್ನ ವೀಡಿಯೋಸ್ ಯಾರು ಹಿಂಗೆ ಕಂಟಿನ್ಯೂ ನೋಡ್ಕೊತ ಹೊಂಟ್ರಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ ಹಿಂಗೆ ನೋಡಿರಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್. ಯಾರು ಹೊಸಬರು ನೋಡ್ತೀರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿರಿ. ಓಕೆ, ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಓಕೆ, ಸೊ ಇನ್ನು ನಮ್ದು ಯೂಟ್ಯೂಬ್ ಫ್ಯಾಮಿಲಿ ಇನ್ನೂ ದೊಡ್ಡದಾಗಲಿ. ಇನ್ನು ಎಲ್ಲ ಕಂಟೆಂಟ್ಸ್ಗಳು ಹಾಕ್ತೀನಿ, ಕುಕ್ಕಿಂಗ್, ಟ್ರಾವೆಲಿಂಗ್ ಆಗಲಿ, ಹೊರಗಿಂದಾಗಲಿ. ಸೊ ಎಸ್, ಸೊ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ರಿ. ಸ್ಕೂಲಿಂದ ರಿಲೇಟೆಡ್ ಭೀ ಹಾಕ್ತೀನಿ ನಾ. ಸೊ ಮುಂದಿನ ಬ್ಲಾಗ್ದಾಗ ಸಿಗೋವಂತ. ಟೇಕ್ ಕೇರ್, ಬಾಯ್, ಸಿ ಯಾ.